ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರ ವಿಶ್ವನಾಥ್ ತೋರಿಸಿ ಬ್ಲಾಗ್. ಈ ಬ್ಲಾಗ್ ಸ್ಟೆಪ್ ಮನೆಯಿಂದ ಸ್ಟಾರ್ಟ್ ಆಗತ್ತಿದ್ದಿ. ಹಂಗೆ ಈಗ ಬ್ಲಾಗ್ ಅಂತೂ ಎಡಿಟ್ ಆಗೈತಿ, ಅಪ್ಲೋಡ್ ಅಂತೂ ಆಗೈತಿ. ಹೋಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಇವತ್ತು ಕಾಲೇಜ್ ಒಂದಿಲ್ಲ, ಇದಕ್ಕಂದ್ರೆ ಅವ್ರ ನೇಹಾ ಹಿರೇಮಠ ಅವ್ರದ್ದು ಕೇಸ್ ಆಗೈತಲ್ಲ, ಅದ್ರದ್ದು ಭಾಳ ಮನ್ಸಿಗೆ ನೋವು ಆಗತ್ತೈತ್ರಿಪ್ಪ. ಇದಕ್ಕಂದ್ರೆ ಫುಲ್ ಬರೀ ಹುಬ್ಳ್ಯಾಗ ನಮ್ಮ ಊರಾಗ ಈ ಪರಿ ಆಗೈತೆ ಅಂತಂದ್ರೆ ನನಗೆ ನಂಬಕ್ಕಾಗಲ್ಲ. ಬೇರೆ ಕಡೆ ಆದ್ರೆ ನೋಡ್ಬೋದು, ಆದ್ರೆ ನಮ್ಮ ಮನೆ ಬಾಜುಕ ನನಗಂತೂ ಭಾಳ ಬೇಜಾರಾಗಿತ್ತು. ನಿನ್ನ ಬ್ಲಾಗ್ ಮಾಡೋಕೆ ಇಷ್ಟ ಇರಲಿಲ್ಲ, ಆ ಪರಿ ಮನ್ಸಿಗೆ ನೋವಾಗಿತ್ತು. ಆದರೆ ನಮಗೂ ವೈಯಕ್ತಿಕ ಕೆಲಸ ಇರೋದ್ರಿಂದ ನಾವು ಹೋಗೋಕ್ಕಾಗಲಿಲ್ಲ BUBಗೆ. ಆದ್ರೆ ನಮ್ಮ ಫ್ರೆಂಡ್ಸ್ ಹೋಗಿದ್ರೆ ಬರೀ ಎಂಥ ಪ್ರೊಟೆಸ್ಟ್ ಮಾಡತ್ತಾರ ಅಂದ್ರೆ BUಬ್ಯಾಗ ಫುಲ್ ರಶ್ ಐತಿ. ನಮ್ಮ ಫ್ರೆಂಡ್ಸ್ ಹೋಗ್ಯಾರ, ಅದು ಕ್ಲಿಪ್ ತಂದಾರ. ಬರೀ ಅದು ಕ್ಲಿಪ್ ಆ್ಯಡ್ ಮಾಡ್ತೀನಿ. ಐ ಹೋಪ್ ನಿಮಗೂ ಗೊತ್ತಾಗೈತೈತೆ. ಅದು ಇವತ್ತು 11 ಗಂಟೆಗೇನೋ ಐತಂತ, ಅವ್ರದ್ದು 12 ಆತ. ಅವ್ರದ್ದು ಏನೋ ಇವತ್ತು ಅಂತ್ಯ ಸಂಸ್ಕಾರ ಅವ್ರದ್ದು ಹಿರೇಮಠ ಅವ್ರದ್ದು ಇವತ್ತು ಐತಂತ. ನೋಡೋಮ್ ಏನೇನು ಆಕೈತಿ. ಅದಕ್ಕಂದ್ರೆ ಮಳೆ ಅಂತೂ ಭಾಳ ಕಟ್ತೈತಿ. ಇವತ್ತಂತೂ ಬೆಳಗ್ಗೆ ಅಂತೂ ಮಸ್ತ್ ಕಟ್ತೈತಿ. ಏನೇನು ಸೀನ್ ಆಕೈತಿ ನೋಡೋಮ. ಬರೀ ಪಡ ನಾಷ್ಟ ಮಾಡೋಮ. ಅದು ಕ್ಲಿಪ್ ಇದ್ರೆ ಕ್ಲಿಪ್ ನೋಡ್ಕೊಂಬರ್ರಿ. ನಿಮ್ಗೆ ಯಾವಾಗ ಸಿಗ್ತೇನೆ ಸೀದಾ ಕ್ಲಿಪ್ ಮುಗಿಸಿ ನೋಡ್ಕೊಂಬಂದಿನಿ. ಫೈನಲಿ ನೋಡ್ಕೊಂಬಂದ್ರಲ್ಲ ಯಾವ ಪರಿ ಇತ್ತು ನೇಹಾ ಹಿರೇಮಠ ಅವರಿಗೆ ಆಗಿದ್ದ. ಅಂದ್ರೆ ಜಸ್ಟಿಸ್ ಫಾರ್ ನೇಹಾ ಅಂತ ಫುಲ್ ವೈರಲ್ ಆಗೈತಿ. ಎದಕ್ಕಂದ್ರೆ ಅವ್ರಿಗೆ ಜಸ್ಟಿಸ್ ಸಿಗಬೇಕು. ಬರೀ ಇಲ್ಲಿ ಆಗೈತಿ, ಮತ್ತು ಎಷ್ಟೋ ಮಂದಿ ಕಡೆನೂ ಆಗೈತಿ. ಈಗ ಹುಬ್ಳಿಗೂ ಬಂದೈತಿ, ಹುಬ್ಳ್ಯಾಗೂ ಆಗೈತಿ, ಮತ್ತು ಎಲ್ಲೆಲ್ಲ ಆಕೈತಿ. ಅದಕ್ಕೆ ಈಗ ನಿಲ್ಲಿಸ್ಬಿಟ್ರೆ ಅದು ನಿಂತು ಬಿಡ್ತದೆ ಅಂತೇಳಿ. ಬರ್ರಿ, ನನಗಂತೂ 2 ಸೆಕೆಂಡ್ ಅಂತೂ ಮೂಡ್ ಆಫ್ ಆಗಿತ್ತು. ನನಗಂತೂ ಫುಲ್ ಬೇಜಾರಾಗ್ಬಿಟ್ಟಿದೆ. ಬರ್ರಿ ಫಟಾಫಟ್ ಹೋಗಮ್ಮ. ಇನ್ನೂ ಬ್ಲಾಗ್ ಅಂತೂ ಅಪ್ಲೋಡ್ ಆಗೈತಿ. ಊಟ ಮಾಡಿಂದ ಇನ್ನೂ ಇಲ್ಲೇ ಜಾತ್ರೆ ಐತಂತ, ಅದ್ರದ್ದು ಪ್ರಿಪ್ರೇಷನ್ ಮಾಡತ್ತಾರ, ತೇರಿಗೆ ಹಾಕಿ. ಬರ್ರಿ ನೋಡ್ಕೊಂಬರ್ಮ ಹೆಂಗಿರ್ತೈತೆ ಅಂತೇಳಿ ಪ್ರಿಪ್ರೇಷನ್ದ. ಹಂಗೆ ನಮ್ಮ ತಂಗಿಗೆ ಒಂದು ಮದುವೆ ಐತಿ, 26ಕ್ಕೆ ಐತಿ. ನೋಡೋಮ್ಮ 26ಕ್ಕೆ ಐತಿ. ಮಮ್ಮಿ ಅಂತೂ ಈಗ ಹೋಗ್ಬಿಟ್ಟಾಳ. ಈಗೆಲ್ಲ ನನ್ನ ಮ್ಯಾಗ ಬಿದ್ದೈತಿ. ಈಗ ಎಲ್ಲ ಮನ್ಯಾಗ ಕೆಲಸ ಮಾಡೋದು ಅದು ಇದೆಲ್ಲ ಅಂತೂ ಫುಲ್ ಸೀನ್ ಆಗೈತಿ. ಬರ್ರಿ ಇದಂದ್ರೆ 20 ಹೌದು 20 ಇವತ್ತು ಇಲ್ಲ 20 ಇವತ್ತು, ನಾಳೆ 21, 26ಕ್ಕೆ ಐತಿ. ನೋಡೋಮ್ಮ ಯಾವಾಗ ಹೋಗೋದಕ್ಕಿದೆ ಅಂತೇಳಿ. ಬರ್ರಿ ಫಟಾಫಟ್ ಹೋಗಿ ನೋಡ್ಕೊಂಬರಮ್ಮ ಜಾತ್ರೆ ಪ್ರಿಪ್ರೇಷನ್ ಹೆಂಗಿದೆ ಅಂತೇಳಿ. ಚೆಕ್ ಮಾಡಿರಿ, ಫುಲ್ ತೇರಿಗೆಲ್ಲ ಜೋತ್ ಬಿದ್ದುಬಿಟ್ಟಾರ. ಸ್ಪೈಡರ್ಮ್ಯಾನ್ ನಮ್ಮ ಒಳಗೆ ಸ್ಪೈಡರ್ಮ್ಯಾನ್ ಅದ ಅಂತ ಈಗ ಗೊತ್ತಾಯ್ತು. ಜಾತ್ರೆ ಐತಿ ಇಲ್ಲಂದ್ರು. ಬರ್ರಿ ಅಲ್ಲಂದ್ರು ಮುಂದೆ ಪ್ರವಚನ ನಡೆಯತ್ತಿದೆ ಅಲ್ಲೇ. ಇಲ್ಲಿ ಸ್ಪೈಡರ್ಮ್ಯಾನ್ಸ್ ಚೆಕ್ ಮಾಡಿರಿ, ಫುಲ್ ಸ್ಪೈಡರ್ಮ್ಯಾನ್ಸ್ ಜಾತ್ರೆ ಐತಿ ಅನಿಸ್ತಿದ್ದು ನನಗಂತೂ. ನಮ್ಮ ವೀರಪ್ಪಣೆ ಜಾತ್ರೆ ಮಸ್ತ್ ಮಾಡಿದ್ದೀವಿ. ಇದು ಮುಂದೆ ಐತಂತ ಜಾತ್ರೆ ಅನಿಸ್ತೈತೆ ನನಗೆ. ಬರೀ ಪ್ರವಚನ ಸಾಂಗ್ ಅಂತ ನೋಡಿದ್ರಲ್ಲ. ಈಗ ಫಟಾಫಟ್ ಇನ್ನೂ ಕೆಲಸ ಅದಾವ ಕೆಲಸ ಮುಗಿಸೋಮ. ಇನ್ನೂ ರೆಡಿ ಆಗ್ಬೇಕಿತ್ತು, ಅರ್ಧ ರೆಡಿ ಆಗೈತಿ. ಮ್ಯಾಗಂತೂ ಹಂಗೈತಿ, ಜಾತ್ರೆ ಇದ್ದಾಗ ರೆಡಿ ಮಾಡ್ತಾರೆ ಬಿಡ್ರಿ. ಅದು ನೋಡೋಮ್ ಏನೇನು ಆಕೈತಿ. ಇದು ಅಟೆಂಡ್ ಆಗೋಣ. ಯಾಕಂದ್ರೆ ನೋಡೋಮ್ ಏನೇನು ಸೀನ್ ಆಕೈತಿ. ಮತ್ತು ತಂಗಿ ಮದುವೆ ಒಂದು ಐತಿ, ಊರಿಗೊಂದು ಹೋಗ್ಬೇಕು. ನೋಡೋಮ್ ಸೀನ್ ಏನೇನು ಆಕೈತಿ. ಬರ್ರಿ 5 minutes later. ಇಲ್ಲಂತೂ ಪ್ರವಚನ 2000 years later. ಗೈಸ್ ಫೈನಲಿ ನೋಡ್ಕೊಂಬಂದ್ರಿಲ್ಲ ಪ್ರಿಪ್ರೇಷನ್ ಹೆಂಗೈತಿ ಜಾತ್ರೆ ಅಂತೇಳಿ. ಬರೀ ಫಟಾಫಟ್ ಮನೆಗಂತೂ ರೀಚ್ ಆಗೀವಿ. ನೋಡಿದ್ರೆ ಯಾವ ಪರಿ ಏನೋ ಈಗ ಅಲ್ಲಿ ಪೂರ್ತಿ ಪಬ್ಲಿಕ್ ಅಂತೂ ಇರಲಿಲ್ಲ. ಆದರೆ ಸೇರಂತೂ ಸ್ಪೈಡರ್ಮ್ಯಾನ್ಸ್ ಎಲ್ಲ ಇದ್ವು. ನಮ್ಮ ಓಣ್ಯಾನ ಸ್ಪೈಡರ್ಮ್ಯಾನ್ಸ್ ಅವು ಹಂಗೆ ಇರ್ತಾವ. ಗದ್ದಲ ಮಾಡಕ್ಕೆ. ಬರ್ರಿ ಈಗ ಫಟಾಫಟ್ ಮನೆಗೆ ಬಂದೀವಿ. ಸ್ವಲ್ಪ ಊಟ ಮಾಡೋ ಟೈಮ್ 9:30 ಆತ. ಫಟಾಫಟ್ ಊಟ ಮಾಡಿ ನಿಮ್ಗೆ ಸಿಗ್ತೀನಿ. 5 minutes later. ಓಕೆ ಗೈಸ್ ಫೈನಲಿ ಊಟ ಅಂತೂ ಮುಗಿಸಿದ್ವಿ.
ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.